Hi guys, this is Shreya Rao and welcome back to my YouTube channel. And today's video is really special because I'm shooting a video that how I spend my day alone at my home. ಯಾಕಂದರೆ ನಮ್ಮ ಮನೇಲಿ ಯಾರೂ ಇಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ಬಿಕಾಸ್ ನಾನು ತುಂಬ ಸತಿ ಚಿಕ್ಕವಳಿದ್ದಾಗಿಂದನೂ ಒಬ್ಬಳೇ ಇರ್ತೀನಿ. ನನಗೆ ನನ್ನ ಮೀ ಟೈಮ್, ನನ್ನ ಸಾಲಿಟ್ಯೂಡ್ ತುಂಬ ಇಂಪಾರ್ಟೆಂಟ್. ಹಂಗೆ ನಂಗೆ ತುಂಬ ಇಷ್ಟ ಆಗುತ್ತೆ ಒಬ್ಬಳೇ ಇರೋದು. ನನಗೆ ನನ್ನ ಜೊತೆ ನಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಸೊ ಐಲ್ ಎಂಜಾಯ್ ಮೈ ಸೆಲ್ಫ್ ಕಂಪ್ಯಾನಿಯನ್ಶಿಪ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಏನಂದರೆ ಒಂದ್ಸತಿ ಹೀಗೆ ನಾನು ಚಿಕ್ಕವಳಿದ್ದಾಗ ಮೇ ಬಿ ಐ ವಾಸ್ ಇನ್ ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ನಾನು ಯಾವ ಕ್ಲಾಸಲ್ಲಿದ್ದೆ ಅಂತ, ಬಟ್ ಚಿಕ್ಕವಳಿದ್ದೆ. ಆವಾಗ ಹಿಂಗೆ ಮನೇಲಿ ಒಬ್ಬಳೇ ಇರ್ತೀನಿ ಅಂತ ಹಠ ಮಾಡಿ ಒಬ್ಬಳೇ ಇದ್ದೆ. ಆವಾಗ ಸಡನ್ನಾಗಿ ಇಲ್ಲಿ ನೋಡಿಬಿಟ್ಟು ನಂಗೆ ತುಂಬ ಭಯ ಆಗ್ಬಿಡ್ತು. ಭಯ ಆಗಿ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆವಾಗ ಇನ್ನೊಂದು ಫೋನು ಇಲ್ಲ ಮನೇಲಿ. ಆವಾಗ ಮತ್ತೆ ಏನು ಮಾಡಿದೆ ಅಂದರೆ ಮನೇಲಿರೋ ಕಾಯಿನ್ಸ್ ಎಲ್ಲ ಎತ್ಕೊಂಡು ಕಾಯಿನ್ ಬಾಕ್ಸಿಂದ ಅಮ್ಮನ ಕಾಲ್ ಮಾಡೋಣ ಅಂತ ಫುಲ್ ಓಡೋಡ್ ರೋಡ್ ಮೇಲೆಲ್ಲ ಹೋಗ್ತಿದ್ದೆ. ಆವಾಗ ನಮ್ಮ ಪಕ್ಕದ ಮನೆಯವ್ರು ನೋಡಿ, ಓ ಈ ಹುಡುಗಿ ಆಂಟಿ ಅಂದರೆ ನಮ್ಮಮ್ಮ ಅವ್ರಿಗೆ ಪರಿಚಯ ಇತ್ತು, ಸೊ ಇವ್ರ ಮಗಳಲ್ಲ ಅಂತ ಅಂದು ಅವ್ರು ಕರ್ಕೊಂಡು ಅವ್ರ ಮನೆಯಲ್ಲೇ ಇಟ್ಕೊಂಡು ಅಮ್ಮಂಗೆ ಕಾಲ್ ಮಾಡಿದರು. ಅವಾಗ ಅಮ್ಮ ಹೇಳಿದರು, ಇಲ್ಲ ನಾನು ಬರೋವರೆಗೂ ಅಣ್ಣ ಒಳಗೆ ಬಿಡಬೇಡಿ, ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತ. ಸೊ ಇದೊಂದು ಸ್ಟೋರಿ. ಇಲ್ಲಿ ನೋಡಿ ಆ ರೇಂಜಿಗೆ ಎದ್ರುಕೊಂಡ್ಬಿಟ್ಟಿದೆ. ಒಂದು ಗ್ಲಾಸ್ ನೀರು ಕುಡ್ದಿರಲಿಲ್ಲ ನಾನು ಒಳಗಡೆ ಬಂದು. ಇವತ್ತು ನಾನು ಒಬ್ಬಳೇ ಇದ್ದಿದ್ದರಿಂದ ಐ ಗಾಟ್ ಅಪ್ ಅಟ್ 8:30 ಆ್ಯಂಡ್ ಎಲ್ಲ ಅಡುಗೆ ನಾನೇ ಮಾಡ್ಕೊತೀನಿ ಅಂತ ಅಮ್ಮನಿಗೆ ಹೇಳಿದ್ದೆ. ಸೊ ಯಾರೂ ಏನೂ ಮಾಡಿಟ್ಟು ಹೋಗಿರಲಿಲ್ಲ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈಸಿ ಪೀಸಿ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ಲು ಆ್ಯಂಡ್ ಮೋಸ್ಟ್ಲಿ ಬಳ್ಳಾರಿ ಮತ್ತು ರಾಯಚೂರು ಸೈಡ್ ಸ್ಪೆಷಲ್ ಇದು ಮಂಡಲ್ ಒಗ್ಗರಣೆ ಅಂತ ಮಂಡಕ್ಕಿಯಿಂದ ಮಾಡ್ತೀವಿ. ಸೊ ಅದನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅದನ್ನು ಹೆಂಗೆ ಮಾಡಿದೆ, ಏನೇನು ಕಷ್ಟಪಟ್ಟೆ ಅಂತೆಲ್ಲ ಹಾಕ್ತೀನಿ. ಬೇಸಿಕ್ಲಿ ಅಷ್ಟೊಂದು ಕುಕ್ಕಿಂಗ್ ಬರೋಲ್ಲ ನನಗೆ, ಬಟ್ ಸರ್ವೈವಲ್ಗೆ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತೀನಿ. ಸೊ ಆ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ, ದೆನ್ ಐ ಕಂಟಿನ್ಯೂ ದ ವೀಡಿಯೋ. ಸೊ ಒಗ್ಗರಣೆ ಮಾಡೋಣ ಅಂತ ಡಿಸೈಡ್ ಏನೋ ಆಯಿತು. ನಾನು ಒಬ್ಬಳೇ ಇರೋದ್ರಿಂದ ಆನಿಯನ್ ಒಂದು ಮತ್ತು ಟೊಮೆಟೊ ಒಂದು, ಸ್ವಲ್ಪ ಮೆಣಸಿಕಾಯಿ ಕಟ್ ಮಾಡಿಕೊಂಡೆ. ಅದನ್ನೆಲ್ಲ ನೀಟಾಗಿ ಸೇಮ್ ಸೈಜ್ ಅಂತಲ್ಲ, ನಾನು ಹೆಂಗೆ ಬೇಕಂಗೆ ಕಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ಒಂದು ವೆಸಲ್ ತೊಗೊಂಡು ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿ ಹಾಕ್ಕೊಂಡು ಅದರಲ್ಲಿ ನೀರು ಹಾಕಿ ತೊಯ್ಸಿಟ್ಕೋಬೇಕು. ಸ್ವಲ್ಪ ಒಂದು 5 ಮಿನಿಟ್ಸ್ ಒಗ್ಗರಣೆ ಹಾಕೋಕ್ಕೂ ಮುಂಚೆ ತೊಯ್ಸಿಟ್ರೆ ಒಳ್ಳೆಯದು, ಯಾಕಂದರೆ ಸ್ವಲ್ಪ ಮೆತ್ತಗಾಗಿರುತ್ತೆ. ಅದಾದಮೇಲೆ ನಾನು ಸಾಸಿವೆ ಜೀರಿಗೆ ಎಲ್ಲ ಹುಡ್ಕೋಣ ಅಂತ, ಯಾಕಂದರೆ ನಾನು ಅಡುಗೆ ಮನೆ ಕಡೆ ಕಾಲೇ ಇಡಲ್ಲ. ಹೋಗಿ ನೋಡಿದರೆ ಜೀರಿಗೆನೇ ಕಾಣಿಸ್ತಿಲ್ಲ. ಸೊ ಅದನ್ನು ನಮ್ಮಮ್ಮಗೆ ಕಾಲ್ ಮಾಡಿದೆ, ಮತ್ತು ಎಲ್ಲಿ ಮಮ್ಮಿ ಜೀರಿಗೆ ಎಲ್ಲಿಟ್ಟಿದ್ಯಾ ಅಂದರೆ, ಅಯ್ಯೋ ಖಾಲಿಯಾಗಿತ್ತು, ನಾನು ತೆಗೆದಿಡ್ಬೇಕು ಅಂದ್ಕೊಂಡೆ ಮರ್ತೋದೆ ಅಂತಂದು. ಸರಿ ಬಿಡು, ಎಲ್ಲಿಟ್ಟಿದ್ಯಾ ಹೇಳಿವಾಗ ಅಂತ ಹೇಳಿದೆ. ಅದಾದಮೇಲೆ ಮತ್ತೆ ಅವರು ಹೇಳಿದರು, ಇಲ್ಲಿ ಇಟ್ಟಿದ್ದೀನಿ ನೋಡು ಅಂತ. ನನ್ನ ಪುಣ್ಯಕ್ಕೆ ಹೆಂಗೋ ಸಿಕ್ಬಿಡ್ತು ಅದು. ಅದಾದಮೇಲೆ ಈ ಮಂಡಕ್ಕಿದೇನೆಂದರೆ ಒಂದು ಸ್ವಲ್ಪ ಹಾಕಿದ್ದೆ ಫಸ್ಟು, ಬಟ್ ಆದರೂ ಒಂಚೂರು ಕಡಿಮೆ ಬಿತ್ತು ಅನಿಸಿ ಇನ್ನೊಂದು ಗ್ಲಾಸ್ ಹಾಕಿ ತೊಯ್ಸಿಟ್ಟೆ. ನೆಕ್ಸ್ಟು ಒಗ್ಗರಣೆ ಹಾಕ್ಕೋಬೇಕು. ಆಮೇಲೆ ವೆಜಿಟೇಬಲ್ಸ್ ಹಾಕ್ಕೊಂಡು ಅದು ಬೆಂದಮೇಲೆ, ಅದು ಬೇಯೋಕ್ಕಂತ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಅದು ಬೆಂದಮೇಲೆ ಮಂಡಕ್ಕಿ ಹಾಕಿದರೆ ಮುಗೀತು. ಸೊ ನೋಡಿದ್ರಲ್ಲ, ಏನೋ ಒಂದು ಕಷ್ಟಪಟ್ಟು ಮಾಡಿಕೊಂಡು ಅದನ್ನೇನೋ ತಿಂದೆ. ಚೆನ್ನಾಗೇನೋ ಆಗಿತ್ತು, ಟೇಸ್ಟ್ ಏನೋ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಟಿ ವಿ ನೋಡೋಣ ಅಂತಂದರೆ ಟಿ ವಿನೂ ಚೆನ್ನಾಗಿ ಬರ್ತಿರ್ಲಿಲ್ಲ. ಸೊ ಫೋನ್ ನೋಡೋಣ ಅಂದ್ಕೊಂಡು ಫೋನ್ ತೊಗೊಂಡೆ. ಫೋನಲ್ಲೂ ಅಷ್ಟೇ ಕಡಿಮೆ ನೆಟ್ ಇದ್ದಿದ್ದು, 1.5 GB ನನಗೇನು ಸಾಲಲ್ಲ ರೀಲ್ಸ್ ಎಲ್ಲ ನೋಡೋಕ್ಕೆ. ಯೂಟ್ಯೂಬೆಲ್ಲ ಹಾಕ್ಕೊಂಡು ನೋಡ್ತಿದ್ದೆ ಸುಮ್ಮನೆ ಹಾಗೆ. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್, ಕುಕ್ಕಿಂಗ್ ವ್ಲಾಗ್ ಮಾಡಬೇಕಾದ್ರೆಲ್ಲ. ಕುಕ್ಕಿಂಗ್ ಜೊತೆ ವ್ಲಾಗು ಮಾಡೋದು ತುಂಬ ಕಷ್ಟ. ಒಬ್ರು ಹೆಲ್ಪ್ ಮಾಡೋಕ್ಕಿದ್ರೆ ಅಥವಾ ಟ್ರೈಪೋಡ್ ಏನಾದರೂ ಇದ್ದರೆ ಈಸಿ ಅನಿಸುತ್ತೆ ಮಾಡೋಕ್ಕೆ, ಬಟ್ ನಾನೇ ಎಲ್ಲ ಇಟ್ಕೊಂಡು ಮಾಡೋದು ಕಷ್ಟ. ನಂಗೆ ಮೊದಲೇ ಕುಕ್ಕಿಂಗ್ ನೀಟಾಗಿ ಬರೋಲ್ಲ, ಅದರಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಕುಕ್ಕಿಂಗ್ ಮಾಡೋದು ತುಂಬ ಕಷ್ಟ ಅಂದ್ಕೊಂಡು ಸೊ ಮಧ್ಯಾಹ್ನದ್ದೇನು ನಾನು ಶೂಟಿಂಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ಮಧ್ಯಾಹ್ನ ಹಸಿವಾಯಿತು ಅಂತ ಮತ್ತೆ ದೋಸೆ ಹಾಕ್ಕೊಂಡೆ. ದೋಸೆ ಬ್ಯಾಟರ್ ಇಟ್ಟೋಗಿದ್ರು ಮನೇಲಿ. ಸೊ ಅದನ್ನೇ ಹಾಕ್ಕೊಂಡು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ತಿಂದೆ. ಅದಾದಮೇಲೆ ಯಾವುದೋ ಒಂದು ಮೂವಿ ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸೊ ಹೇಳಿದ್ನಲ್ಲ, ಪುಟ್ ದೋಸೆ ಮತ್ತು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ. ಆ್ಯಂಡ್ ಒಬ್ಬರೇ ಇದ್ದಾಗ ಏನೇನೆಲ್ಲ ಯೋಚನೆ ಬರುತ್ತಲ್ಲ, ನಾನು ಇವತ್ತು ಏನು ಯೋಚನೆ ಮಾಡ್ತಿದ್ದೆ ಅಂದರೆ, ನಮ್ಮಪ್ಪನೂ ಏನಾದರೂ ಅಂಬಾನಿ ಥರ ಎಲ್ಲ ಆಸ್ತಿ ಗೀಸ್ತಿ ಮಾಡಿಟ್ಬಿಟ್ಟಿದ್ರೆ ನಾನು ಎಷ್ಟು ಚೆನ್ನಾಗಿ ಎಲ್ಲ ಸರ್ವೆಂಟ್ಸಿಗೆಲ್ಲ ಹೇಳಿ ಮಾಡಿಸ್ಕೋಬೋದಿತ್ತು ಎಲ್ಲ ಅಡುಗೆ ಅಂತೆಲ್ಲ ಅನಿಸ್ತಿತ್ತು. ಬಟ್ ಆ ಖುಷಿ ಸಿಗಲ್ಲ. ನಾವೇ ಮಾಡ್ಕೊಂಡಾಗ ಅಡುಗೆ ಆಗಲಿ ಏನೇ ಆಗಲಿ ನಾವು ಮಾಡಿದ್ದೀವಿ ಅಂದಾಗ ಆ ಖುಷಿನೇ ಬೇರೆ. ಸೊ ಆ ಥರ ಎಲ್ಲ ಫೀಲ್ ಬರ್ತಿತ್ತು. ಅದು ಎಲ್ಲರಿಗೂ ಬಂದೇ ಬರುತ್ತೆ ಆಬ್ವಿಯಸ್ಲಿ, ಒಂದು ಕಡೆ ಬಂದು ಪಾಸ್ ಆಗಿ ಹೋಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ದುಡ್ಡು ಇಂಪಾರ್ಟೆಂಟು, ಬಟ್ ನಮ್ಮಮ್ಮ ಹೇಳೋದೇನೆಂದರೆ ಜಾಸ್ತಿ ದುಡ್ಡು ಇರಬಾರ್ದಂತೆ. ನಮ್ಗೆ ಎಷ್ಟು ಖರ್ಚು ಮಾಡೋಕ್ಕೆ ಎಷ್ಟು ಬೇಕು, ನಮ್ಮ ನೀರು ಎಷ್ಟಿದೆ ಅಷ್ಟು ಮಾತ್ರ ದುಡ್ಡಿದ್ರೆ ಒಳ್ಳೆಯದು. ಬಿಕಾಸ್ ಅದನ್ನ ನಾವು ಎಷ್ಟು ಬೇಕು ಅಷ್ಟು ಖರ್ಚು ಮಾಡ್ಕೊತೀವಿ, ಇನ್ನು ಉಳಿದಿದ್ದು ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊತೀವಿ. ಬಟ್ ತುಂಬ ದುಡ್ಡಿದ್ರೆ ಅದೂ ಕಷ್ಟ. ಅದನ್ನು ಕಾಯ್ಕೊಂಡು ಕೂಡೋದ್ರಲ್ಲೇ ನಮ್ಮ ಇಡೀ ಜೀವನ ಹೋಗ್ಬಿಡುತ್ತೆ ಅಂತ ಯಾವಾಗಲೂ ನಮ್ಮಮ್ಮ ಹೇಳ್ತಿರ್ತಾರೆ.
ಸೊ ನಂಗೆ ಅದೂ ನಿಜ ಅನ್ಸೋದು. ಯಾಕಂದರೆ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್. ಯಾಕಂದರೆ ನಾವು ದುಡ್ಡು ಕೊಟ್ಟು ಏನು ಅಂದರೆ ನಮ್ಗೇನು ಬೇಕು ಅದೆಲ್ಲ ತೊಗೋಬೋದು. ಬಟ್ ಮನಿ ಕಾಂಟ್ ಬೈ ಪೀಸ್ ಅಂತ ನನಗನ್ಸುತ್ತೆ. ಏನೇ ಆದರೂ ಲೈಫಲ್ಲಿ ನೆಮ್ಮದಿ ಇರಬೇಕು. ಊಟ ಮಾಡಿ ನೀಟಾಗಿ ಮಲ್ಕೊಂಡ್ರೆ ನಿದ್ದೆ ಬರಬೇಕು. ನನಗಂತೂ ಅದು ಮೊದಲೇ ಬರೋಲ್ಲ. ಅದು ಗೊತ್ತಿಲ್ಲ, ಈಗಿನ ಜನ್ರೇಷನ್ ಇರೋದೇ ಹಂಗೆ ಅನಿಸುತ್ತೆ. ಮುಂಚೆ ಎಲ್ಲ ಏನಿಲ್ಲ, ನೀಟಾಗಿ ಊಟ ಮಾಡ್ಕೊಂಡು ಮಲ್ಕೊಂಡು ಬಿಟ್ಟರೆ ಚೆನ್ನಾಗಿ ನಿದ್ದೆ ಬಂದುಬಿಡ್ತಿತ್ತು. ಬಟ್ ನನಗಾದರೆ ಒಂಚೂರು ನಿದ್ದೆ ಬರೋಲ್ಲ. ಮಲ್ಕೊಂಡು 2 o'clock 3 o'clock ಆದರೂ ನಿದ್ದೆ ಬರ್ತಿರಲ್ಲ. ಆಲ್ಮೋಸ್ಟ್ ಈ ಜನ್ರೇಷನ್ ಪ್ರಾಬ್ಲಮ್ ಅದು. ಮತ್ತು ನಮ್ಮಮ್ಮ ಏನು ಹೇಳ್ತಾರೆ ಅಂದರೆ, ನಾನು ಜಾಸ್ತಿ ಊಟ ಮಾಡೋದೆಲ್ಲ ರಾತ್ರಿ ಡಿನ್ನರ್ ನಾನು 6 o'clock 6:30 ಮುಗಿಸ್ಬಿಡ್ತೀನಿ. ಸೊ ನಮ್ಮಮ್ಮ ಏನು ಹೇಳ್ತಾರೆ, ನೀನು 9 ಗಂಟೆಗೆ ಊಟ ಮಾಡು, ಆವಾಗ ನೀನು ಮಲ್ಕೊಂಡ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಅಂತ. ಬಟ್ ನನಗೇನೋ ಅದು ಸರಿ ಅನಿಸಲ್ಲ. ಯಾಕಂದರೆ ನಾವು ಊಟ ಮಾಡಿದ್ದು ಡೈಜೆಷನ್ ಆದರೆ ಬೆಟರು ಮಲ್ಗೋಕ್ಕೆ ಮುಂಚೆ ಅಂತ ನನ್ನ ಒಪಿನಿಯನ್. ಸೊ ಸಂಜೆ ಆಯಿತು ಅಂತ ಕಾಫಿ ಮಾಡಿಕೊಂಡೆ. ಸ್ವಲ್ಪ ಕಾಫಿ ಕುಡ್ಕೊಂಡು ಹಾಗೆ ಟಿ ವಿಯಲ್ಲಿ ಸಾಂಗ್ಸ್ ಹಾಕ್ಕೊಂಡು, ಮೊಬೈಲಲ್ಲಿ ಸಾಂಗ್ಸ್ ಹಾಕ್ಕೊಂಡು, ಆ ಟಿ ವಿ ಒಂದೊಂದು ಸತಿ ಬರುತ್ತೆ, ಒಂದೊಂದು ಸತಿ ಬರೋಲ್ಲ, ಕರೆಂಟ್ ಹೋಗ್ಬಿಡುತ್ತೆ ನಡುವೆ. ಸೊ ಅದಕ್ಕೆ ಹಾಗೆ ಟಿ ವಿ ನೋಡಿಕೊಂಡು ಅದರಲ್ಲೇ ಮತ್ತೆ ಸ್ವಲ್ಪ ಯೂಟ್ಯೂಬಲ್ಲಿ ಸಾಂಗ್ಸ್ ಹಾಕ್ಕೊಂಡು ಕೇಳ್ತಾ ಇದ್ದೆ. ಸೊ ಇವಾಗ ಏನಿಲ್ಲ ಗೈಸ್, ಕಾಫಿ ಕುಡ್ದೆಲ್ಲ ರೆಡಿ ಆಗಿದ್ದೀನಿ. ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ ಅಂತ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಿಗೆ ಎರಡೂ ಮಾಡಬೇಕು, ಶಾರ್ಟ್ ವೀಡಿಯೋಸ್ ಮತ್ತು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್. ಸೊ ಅದನ್ನೆಲ್ಲ ಶೂಟ್ ಮಾಡಿ ಸಿ. ಶೂಟ್ ಮಾಡೋದು ಪ್ರಾಬ್ಲಮ್ ಅಲ್ಲ ಗೈಸ್, ಎಡಿಟ್ ಮಾಡೋದು ಇಸ್ ಅ ಬಿಗ್ ಪ್ರಾಬ್ಲಮ್. ರಾತ್ರಿಗೇನು ಟೆನ್ಷನ್ ಇಲ್ಲ ಗೈಸ್, ನಮ್ಮ ಅಮ್ಮನೇ ಬರ್ತಾರೆ, ಅವರೇ ಅಡುಗೆ ಮಾಡ್ತಾರೆ ರಾತ್ರಿಗೆಲ್ಲ. ಸೊ ಇವಾಗ ಏನಿಲ್ಲ, ವೀಡಿಯೋ ಶೂಟ್ ಮಾಡೋದು ಮತ್ತು ಸ್ವಲ್ಪ ಎಡಿಟ್ ಮಾಡೋದಕ್ಕಿದೆ. ಎಡಿಟ್ ಎಲ್ಲ ಮಾಡಿಬಿಟ್ಟು ನೋಡ್ತೀನಿ ಏನು ಮಾಡ್ಬೋದು ಅಂತ. ಆದಷ್ಟು ಬೇಗ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಯು ಗೈಸ್ ಆಲ್ಸೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವೀಡಿಯೋಸ್ ಇಫ್ ಯು ಲೈಕ್ ಮೈ ವೀಡಿಯೋಸ್. ಸೊ ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.